नमस्ते बच्चों। तो आज हम 8वीं कक्षा के छुट्टी पत्र के बारे में आज हम जानकारी प्राप्त करेंगे। समझिए बच्चों, छुट्टी पत्र आपको मालूम है हम कहते हैं अंग्रेजी में लीव लेटर कहते हैं। लीव लेटर हम कन्नड़ में रजे अर्जी ಅಂತ ಕರೀತೀವಿ ನಾವು, रजे अर्जी। तो हम कब छुट्टी पत्र हम लिख सकते हैं मालूम है बच्चों? हम छुट्टी पत्र कब लिख सकते हैं? ನಾವು छुट्टी ಪತ್ರವನ್ನ ನಾವು ಲೀವ್ ಲೆಟರ್ ಅನ್ನ ಯಾವಾಗ ಬರೆಯುತ್ತೇವೆ ಮಕ್ಕಳೇ? ವೆರಿ ಗುಡ್. ಅಂದ್ರೆ ನಮ್ಗೇನಾದ್ರೂ ಹುಷಾರಿಲ್ಲದೆ ಇದ್ದಾಗ, ಶಾಲೆಗೆ ಬರುವುದಕ್ಕೆ ಸಾಧ್ಯವಾಗದೇ ಇದ್ದಾಗ, ಅಥವಾ ತಂದೆ ತಾಯಿಗಳಿಗೆ ಹುಷಾರಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ, ಮತ್ತೆ ಮನೆಯಲ್ಲಿ ಏನಾದರೂ ಒಂದು ಪೂಜಾ ಕಾರ್ಯಕ್ರಮ ಇರ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ಮದುವೆ ಸಮಾರಂಭಗಳಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಅನಿವಾರ್ಯ ಕಾರಣವಿದ್ದಾಗ ನಾವು ಶಾಲೆಗೆ ರಜೆಯನ್ನು ಹಾಕ್ತೇವೆ. ಹೌದಲ್ಲ ಮಕ್ಕಳೇ? ವೆರಿ ಗುಡ್. ಗೊತ್ತಾಯ್ತಾ? ಅದನ್ನೇ ನಾವು ಈ 8ನೇ ತರಗತಿಯಲ್ಲಿ ನಿಮಗೆ ಹಿಂದಿ ಭಾಷೆಯಲ್ಲಿ छुट्टी ಪತ್ರ ಅಂದ್ರೆ ರಜೆ ಅರ್ಜಿಯನ್ನ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಪ್ರಾಥಮಿಕವಾಗಿ ನಿಮ್ಗೆ ಇಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದು ನಿಮ್ಗೆ ಒಂದು ಪಾಠದ ರೂಪದಲ್ಲಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು आज जो पीरियड में छुट्टी पत्र कैसे लिखना चाहिए, ಯಾವ ರೀತಿ ಬರೀಬೇಕು, ಅದರ ಪದ್ಧತಿ ಹೇಗೆ, ರೂಪರೇಷೆಗಳೇನು ಅನ್ನೋದ್ರ ಬಗ್ಗೆ ನಾವು ಇವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅರ್ಥವಾಯ್ತಾ? ವೆರಿ ಗುಡ್. ನೋಡಿ, पत्र लेखन, ಈ पत्र लेखनದಲ್ಲಿ दो प्रकार के होते हैं. जब पत्र लेखन हम दो प्रकार के होते हैं. ಈ पत्र लेखनವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ ಮಕ್ಕಳೇ. पत्र लेखन का हम दो भागों में विभाजित किया है. वे कौन कौन सी है? अब ಯಾವುವು? देखिए, पहला वैयक्तिक पत्र और दूसरा व्यावहारिक पत्र. व्यावहारिक पत्र मालूम हुआ? जो पत्र लेखन को हम दो प्रकार भागों में विभाजित किया है, वैयक्तिक पत्र और व्यावहारिक पत्र. समझे बच्चों? ನೋಡಿಲಿ, ವೈಯಕ್ತಿಕ ಪತ್ರ ಅಂದ್ರೆ ನಾವು ಕಡೆ ಇಂಗ್ಲಿಷ್ ಪರ್ಸನಲ್ ಲೆಟರ್ ಅಂತ ಕರಿತೀವಿ. ಪರ್ಸನಲ್ ಲೆಟರ್, ಪರ್ಸನಲ್ ಅಂದ್ರೆ ನಮ್ಮ ವೈಯಕ್ತಿಕ ಅಥವಾ ಇಂಡಿವಿಜುವಲ್, ನಮ್ಮ ವೈಯಕ್ತಿಕ ಪತ್ರ. ವ್ಯಾವಹಾರಿಕ ಪತ್ರ, ವ್ಯಾವಹಾರಿಕ ಅಂದ್ರೆ ಬಿಸಿನೆಸ್ ಲೆಟರ್ ಅಂತ ಕರಿತೀವಿ. ಬಿಸಿನೆಸ್ ಲೆಟರ್, ವ್ಯಾವಹಾರಿಕವಾಗಿ ನಾವು ಬಳಕೆ ಮಾಡತಕ್ಕಂಥ ಪತ್ರಗಳಿಗೆ ನಾವು ವ್ಯಾವಹಾರಿಕ ಪತ್ರ ಅಂತ ಕೂಡ ಕರಿತೀವಿ. ಅರ್ಥಾಯ್ತಾ ಮಕ್ಕಳೇ? ಹಾಗಾದ್ರೆ ವೈಯಕ್ತಿಕ ಪತ್ರದಲ್ಲಿ ಯಾವ ಪತ್ರಗಳು ಬರುತ್ತವೆ ಅಥವಾ ವ್ಯಾವಹಾರಿಕ ಪತ್ರಗಳಲ್ಲಿ ಯಾವ ಪತ್ರಗಳು ಬರ್ತವೆ ಅಂತ ನೀವು ತಿಳ್ಕೋಬೇಕು ಮಕ್ಕಳೇ. अगर वैयक्तिक पत्र में माता, पिता, दोस्त और संबंधी जो लोगों को लिखा वाले पत्र को हम वैयक्तिक पत्र कहते हैं. ಅಂದ್ರೆ ವೈಯಕ್ತಿಕ ಪತ್ರ ಅಂದ್ರೆ ನಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಬರತಕ್ಕಂಥ ಪತ್ರಗಳು. ಉದಾಹರಣೆ, ತಾಯಿಗೆ, ತಂದೆಗೆ, ಸ್ನೇಹಿತರಿಗೆ, ಸಹೋದರರಿಗೆ, ಗೆಳೆಯರಿಗೆ, ಮತ್ತೆ ಸಗೆ ಸಂಬಂಧಿಯು ತಮ್ಮ ಸಂಬಂಧಕರಿಗೆ ಬರೆಯುವಂತಹ ಪತ್ರಗಳಿಗೆ ನಾವು ವೈಯಕ್ತಿಕ ಪತ್ರಗಳನ್ನು ಕರೆಯುತ್ತೇವೆ. ನೀವು ನೋಡ್ತೀವಲ್ಲ, ಇನ್ಲೈನ್ ಲೆಟರ್ ವೈಯಕ್ತಿಕ ಪತ್ರಗಳನ್ನ ಒಳಗಡೆ ನಮ್ಮ ಪರ್ಸನಲ್ ವಿಚಾರಗಳನ್ನ ಒಳಗೊಂಡಿರುತ್ತೆ. ಆ ಪರ್ಸನಲ್ ವಿಚಾರಗಳನ್ನ ನಾವು ಬೇರೆ ಯಾರು ಕೂಡ ಓದಬಾರದು ಅಂತ ಇರುತ್ತೆ. ಹೌದಲ್ಲ? ಅವರು ವೈಯಕ್ತಿಕ ವಿಚಾರಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಅವರು ತಿಳಿಸಿ ಹೇಳ್ತಿರ್ತಾರೆ. ಅದನ್ನ ನಾವು ವೈಯಕ್ತಿಕ ಪತ್ರಗಳೆಂದು ಕರೆಯುತ್ತೇವೆ. ನಮಗೆ ಬಚ್ಚೋ
इंडिविजुअल लेटर ಅಂತ ಕೂಡ ಕರೀತೀವಿ. उसी तरह ವ್ಯಾವಹಾರಿಕ ಪತ್ರ, ವ್ಯಾವಹಾರಿಕ ಪತ್ರ ಇದರಲ್ಲಿ ನೋಡಿ छुट्टी पत्र, और पुस्तकालय, और अधिकारी, और ऑफिस आदि। समझे बच्चों, जो व्यावहारिक पत्र में छुट्टी पर पुस्तकालय को, अधिकारियों को और ऑफिसरों के लिए जो लिखा हुआ पत्रों का व्यावहारिक पत्र कहते हैं। मಕ್ಕಳೇ, ವ್ಯಾವಹಾರಿಕ ಪತ್ರ ಅಂದ್ರೆ छुट्टी ಪತ್ರ ಅಂದ್ರೆ ನಾವು ಶಾಲೆಗಳಿಗೆ, ಇಲಾಖೆಗಳಿಗೆ ಬರೀತಕ್ಕಂಥ ಪತ್ರಗಳು. ಪುಸ್ತಕಾಲಯ ಅಂದ್ರೆ ನಾವು ಯಾವುದೋ ಒಂದು ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ನಾವು ಪಡ್ಕೋಬೇಕಪ್ಪ ಅಂದ್ರೆ ಅದು ಕೂಡ ಈ ವ್ಯಾವಹಾರಿಕ ಪತ್ರದ ಒಳಗಡೆ ಬರುತ್ತೆ. ಅದೇ ರೀತಿ ಅಧಿಕಾರಿಗಳಿಗೆ, ಉದಾಹರಣೆಗೆ ನಾವು ಯಾವ್ದೋ ಪಂಚಾಯತಿ ಆಫೀಸಿಗೆ ಬರೀಬೇಕು, ಅಥವಾ ಜಿಲ್ಲಾ ಅಧಿಕಾರಿ ಆಫೀಸಿಗೆ ಬರೀಬೇಕು, ಅಥವಾ ಶಿಕ್ಷಣ ಇಲಾಖೆಗೆ ನಾವು ಪತ್ರಗಳನ್ನು ಬರೀಬೇಕು ಅಂತ ಏನಿದ್ದಾಗ ಆ ಎಲ್ಲಾ ಪತ್ರಗಳು ವ್ಯಾವಹಾರಿಕಕ್ಕೆ ಸಂಬಂಧಪಟ್ಟಂತ ಪತ್ರಗಳಾಗಿರ್ತವೆ. ಅರ್ಥಾಯ್ತಾ ಮಕ್ಕಳೇ? ವ್ಯಾವಹಾರಿಕ ಪತ್ರಗಳ ಒಳಗೊಂಡಿರ್ತವೆ. ಹಾಗಾದ್ರೆ ಇಲ್ಲಿ ಈ छुट्टी ಪತ್ರಗಳು ಯಾವ ಒಳಗೊಂಡಿದೆ? ವ್ಯಾವಹಾರಿಕ ಪತ್ರಕ್ಕೆ ಒಳಗೊಂಡಿದೆ. ವ್ಯಾವಹಾರಿಕ ಪತ್ರದಲ್ಲಿ ಇದು ಒಳಗೊಂಡಿರುತ್ತೆ. समझे बच्चों? इस तरह जो पत्र लेखन में दो प्रकार के होते हैं, वैयक्तिक पत्र और व्यावहारिक पत्र। समझे बच्चों? इस तरह पत्र लेखन में एक वैयक्तिक पत्र भी आपको जानना पड़ेगा, और उसी तरह व्यावहारिक पत्र भी जानने पड़ेगा. ಎರಡು ಪತ್ರಗಳನ್ನು ನೀವು ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ನೀವು ಪರೀಕ್ಷಾ ದೃಷ್ಟಿಯಲ್ಲಿ ನಿಮಗೆ ಒಂದು ವೈಯಕ್ತಿಕ ಪತ್ರಗಳು ಕೇಳ್ತಾರೆ, ಒಂದು ವ್ಯಾವಹಾರಿಕ ಪತ್ರದಲ್ಲಿ ಬರೀಬೇಕು ಅಂತ ಕೂಡ ಕೇಳ್ತಾರೆ. ಅರ್ಥ ಆಯ್ತಾ? ಈಗ ನಿಮ್ಮ ಮೊದಲಾಗಿ छुट्टी ಪತ್ರ ಇದರ ಬಗ್ಗೆ ನಿಮ್ಮ ಅಧ್ಯಯನಕ್ಕೆ ಇಟ್ಟಿದ್ದಾರೆ ನೋಡಿ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಕಿತಾಬ್ में छुट्टी पत्र, छात्र छुट्टी पत्र लिखना सीखते हैं. छात्र ಅಂದ್ರೆ ವಿದ್ಯಾರ್ಥಿಗಳು, ನೀವು छुट्टी ಪತ್ರ ಬರೆಯುವ ಪದ್ಧತಿಯನ್ನ ತಾವು ಕಲಿತೀರಿ ಅಂತ ಕೂಡ ಹೇಳ್ತಾರೆ. ಅರ್ಥ ಆಯ್ತಾ? ನೋಡಿ ಇದರಲ್ಲಿ ಕೆಲವು ಶಬ್ದಾರ್ಥಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಶಬ್ದಾರ್ಥ देखिए, शब्दार्थ देखिए, प्रेषक इधर, प्रेषक का मतलब भेजने वाला, भेजने वाला, भेजने वाला, तो हम प्रेषक आते हैं. भेजने वाला हम पत्र लिखकर जो भेजने वाला, जो कौन पत्र लिखकर जो भेजते हैं तो हम प्रेषक कहते हैं. हम कन्नड़ में इंदा कहते हैं, इंदा प्रेषक. उसी तरह आदरणीय, आदरणीय, आदरणीय का मतलब गौरवान्वित, गौरवान्वित शब्द, गौरवान्वित शब्द है आदरणीय. उसी तरह महोदय, महोदय, महोदय ಅಂದ್ರೆ स्वामी, गौरव सूचक वर्ड स्वामी. महाशय, महाशय ಅಂತ ನಾವು ಕರಿತೀವಿ. ಇವು ಎರಡು ಗೌರವ ಸೂಚಕ ಪದಗಳು. ಯಾರು? ಮಹೋದಯ. ನೆಕ್ಸ್ಟ್ ಉಪಯುಕ್ತ, ಉಪಯುಕ್ತ, ಉಪಯುಕ್ತ ಅಂದ್ರೆ ಮೇಲ್ಕಾಣಿಸಿದ ಅಥವಾ ಮೇಲ್ಕಂಡ, ಮೇಲ್ಕಂಡ ಅಂತ ನಾವು ಕರಿತೀವಿ. ಅದೇ ರೀತಿ ಕೂಡ ನಿವೇದನ್, ನಿವೇದನ್, ನಿವೇದನ ಅಂದ್ರೆ ಪ್ರಾರ್ಥನೆ, ವಿನಂತಿ, ಪ್ರಾರ್ಥನೆ ಅಥವಾ ವಿನಂತಿ.
नेक्स्ट अभिभावक अभिभावक ಅಂದ್ರೆ ಪೋಷಕರು ಅಂತ ಹೇಳ್ಬಿಟ್ಟು ಪೋಷಕರು ಅಥವಾ ಯಾರು ಅವರನ್ನ ನೋಡಿಕೊಳ್ಳುವವರೋ ಅವ್ರಿಗೆ ನಾವು ಪೋಷಕರು ಅಂತ ಕರಿತೀವಿ. ದೇಖ್ಭಾಲ್ ಕರ್ನೆವಾಲ ಅಂದ್ರೆ ತಂದೆ ತಾಯಿಗಳಾಗಿರ್ಬೋದು ಅಥವಾ ಪಾಲನೆ ಪೋಷಣೆ ಮಾಡ್ತಕ್ಕಂಥವ್ರು ಅವ್ರಿಗೆ ನಾವು ಅಭಿಭಾವಕ ಅಂತ ಕರಿತೀವಿ. ನೆಕ್ಸ್ಟ್ ಹಸ್ತಾಕ್ಷರ ಅಂದ್ರೆ ಸಹಿ ಅಂತ ಸಿಗ್ನೇಚರ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ನಾವು ಹಸ್ತಾಕ್ಷರ ಅಂತ ಕೂಡ ಕರಿತೀವಿ. ಗೊತ್ತಾ ಮಕ್ಕಳೇ? और उसी तरह सेवा में देखिए सेवा में ಅಂದ್ರೆ ಇವರಿಗೆ ಇಂಗ್ಲಿಷ್ನಲ್ಲಿ ಟು ಅಂತ ಕರಿತೀವಲ್ಲ ಅದು ಇವರಿಗೆ ಗೆ ಅಂತ ಕರಿತೀವಲ್ಲ ಅದು. ಪ್ರೇಷಕ್ ಅಂದ್ರೆ ಫ್ರಮ್ ಅಂತ ನೆನಪಿಟ್ಕೊಳ್ಳಿ. ಪ್ರೇಷಕ್ ಇಂಗ್ಲಿಷ್ನಲ್ಲಿ ಫ್ರಮ್. ಅವರು ಸೇವಾ ಮೇ ಅಂದ್ರೆ ಟು. ಅರ್ಥವಾಯ್ತಾ? ಟು ಇವರಿಗೆ, ಫ್ರಮ್ ಇವರಿಂದ ಇವರಿಗೆ. ಯಾರು ಪತ್ರವನ್ನು ಬರೀತಾರೋ ಅವರಿಂದ ಯಾರಿಗೆ ಪತ್ರವನ್ನು ಯಾರು ಪಡ್ಕೊಳ್ತಾರೋ ಅವರಿಗೆ ಟು ಅಂತ ಕೂಡ ನಾವು ಇಲ್ಲಿ ಕರಿತೀವಿ. समझे बच्चों? इस तरह एक नियम है, ಒಂದು ನಿಯಮ ಇದೆ ಮಕ್ಕಳೇ. ಈ ರೀತಿ ಪತ್ರವನ್ನ ಬರೀಬೇಕಾಗುತ್ತೆ. ಅರ್ಥವಾಯ್ತಾ? ಓಕೆ. देखिए बच्चों, ನೀವು ಪತ್ರವನ್ನ ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹಾಳೆಯ ಎಡಗಡೆ ನೀವು ಅಡ್ರೆಸ್ ಅನ್ನ ಬರೀಬೇಕಾಗುತ್ತೆ. ಮೊದಲೆಲ್ಲ ಏನೋ ಎಡಗಡೆ ಪ್ರೇಷಕ್, ಬಲಭಾಗದಲ್ಲಿ ಸೇವಾಮೆ ಅಂತ ಕೂಡ ಬರೀತಿದ್ವಿ. ಲೆಫ್ಟ್ ಟು ರೈಟ್ ದೈನ್ ಅವ್ರ ಬಾಯಿಸೆ, ಹೌದಲ್ಲ? ಹಾಗಾಗಿ ಈಗ ಪದ್ಧತಿ ಸ್ವಲ್ಪ ಚೇಂಜ್ ಆಗೋದ್ರಿಂದ ಏನಾಗಿದೆ, ಎಡಭಾಗದಲ್ಲಿ ನೀವು ಆ ಸಂಪೂರ್ಣ ಅಡ್ರೆಸ್ ಅನ್ನ, ವಿಳಾಸವನ್ನ ಬರೀಬೇಕಾಗುತ್ತೆ. ನೋಡಿ, ಇದು ಪೂರ್ಣ ನೀವು ಒಂದು ಆಡಳಿತ ತಿಳ್ಕೊಳ್ಳಿ. ನಿಮ್ಮ ಪುಸ್ತಕದ ಎಡಭಾಗದಲ್ಲಿ ಅಡ್ರೆಸ್ ಅನ್ನ ಬರೀಬೇಕಾಗುತ್ತೆ ಮಕ್ಕಳೇ. ಬಲಭಾಗದಲ್ಲಿ ದಿನಾಂಕವನ್ನ ದಿನಾಂಕವನ್ನ ನೀವು ಬರೀಬೇಕಾಗುತ್ತೆ. ಅರ್ಥವಾಯ್ತಾ ಮಕ್ಕಳೇ? ನೋಡಿ, ಇಲ್ಲಿ ನಿಮ್ಮ ಅಧ್ಯಯನಕ್ಕೆ 8ನೇ ಪಾಠವಾಗಿ ಚುಟ್ಟಿ ಪತ್ರವನ್ನ ಇಟ್ಟಿದ್ದಾರೆ. ಯಾವ ರೀತಿ ನೀವು ಬರೀಬೇಕು, ಯಾವ ರೀತಿ ಕಲ್ತ್ಕೋಬೇಕು ಅನ್ನೋದಂತ ನೋಡಿ ಮಕ್ಕಳು. ಈಗ ಈ ಪಾಠದಲ್ಲಿ ಪ್ರೇಷಕ್ ಅಂತಿದೆ. ಯಾವ್ದಲ್ಲಿ, ಯಾವ ಭಾಗದಲ್ಲಿದೆ? ದೈನ್ಯವೋರ್ या भाईवोर? वेरी गुड, भाईवोर, दೈನ್ಯವೋರ್ और भाईवोर है. देखिए ಬಲಭಾಗ ಎಡಭಾಗದಲ್ಲಿ ಇದೆ प्रेषक सुधा. प्रेषक सुधा 8वीं कक्षा, सरकारी हाई स्कूल मैसूर, 757002 प्रेषक. हम कहते हैं फ्रॉम कहते हैं अंग्रेजी में, कन्नड़ में इंदा ಅಂತ ಕರಿತೀವಲ್ಲ. ಇಂದ ಅಂದ್ರೆ ಯಾರು ಪತ್ರವನ್ನ ಬರೆಯುವವರೋ ಅವರ ವಿಳಾಸವನ್ನ ಬರೀಬೇಕಾಗ್ತದೆ. ಪತ್ರವನ್ನ ಯಾರು ಬರೆಯುವವರೋ. ಅವ್ರ ಸೇವಾ ಮೇ ಟು ಇವರಿಗೆ, ಆ ಪತ್ರವನ್ನು ಬರೆದು ಯಾರಿಗೆ ಅದು ತಲುಪಬೇಕು, ಇಂಥವ್ರಿಗೆ ನಾವು ಬರೀಬೇಕು ಅನ್ನೋದನ್ನ, ಆ ವಿಳಾಸವನ್ನ ಇಲ್ಲಿ ಬರೀಬೇಕು. ನೋಡಿ, ಇದರಲ್ಲಿ ಸೇವಾ ಮೇ ಇವರಿಗೆ, ಯಾರಿಲ್ಲಿ ಕಕ್ಷಾಧ್ಯಾಪಕ ಅಂದ್ರೆ ತರಗತಿ ಶಿಕ್ಷಕರು, ತರಗತಿ ಅಧ್ಯಾಪಕರು. ಸರ್ಕಾರಿ ಹೈಸ್ಕೂಲ್ ಕುವೆಂಪು ನಗರ ಮೈಸೂರು. ಈ ಒಂದು ಶಾಲೆಗೆ ಅವರು ಲೆಟರ್ ರೈಟಿಂಗ್ ಅನ್ನ, ಪತ್ರಲೇಖವನ್ನ, ಚುಟ್ಟಿ ಪತ್ರವನ್ನ ಬರೀತಾರೆ ಈ ಅಡ್ರೆಸ್ಗೆ. ಅರ್ಥವಾಯ್ತಾ ಮಕ್ಕಳೇ? ಉಸಿ ತರಹ ನೆಕ್ಸ್ಟ್ ಸ್ಟೆಪ್ ಆದರಣೀಯ ಮಹೋದಯ. ಮತ್ತೆ ಮೂರಿನ ಹಂತ ಯಾವ್ದಪ್ಪ ಅಂದ್ರೆ ಆದರಣೀಯ ಮಹೋದಯ, ಗೌರವ ಸೂಚಕ ಶಬ್ದವನ್ನು ನಾವು ಬರೀಬೇಕಾಗುತ್ತೆ.
ಅದಕ್ಕಿಂತ ಮೊದಲಾಗಿ ಬಲಭಾಗದಲ್ಲಿ ದಿನಾಂಕವನ್ನು ಬರೀಬೇಕು. दिनांकवನ್ನ जरूर लिखना चाहिए. पत्र हम कब लिखते हैं इसको पीछे के दिन ನಾವು ಪತ್ರವನ್ನು ಯಾವಾಗ ಬರೀತೋ ಅದರ ಹಿಂದಿನ ದಿನಾಂಕವನ್ನ ನಾವು ಬರೀಬೇಕಾಗುತ್ತೆ. ಮೊದಲ ಮಕ್ಕಳೇ, ನಾವು ರಜೆ ಅರ್ಜಿಯನ್ನ ಅಡ್ವಾನ್ಸ್ ಆಗಿ ತೆಗೆದುಕೊಳ್ಳುವುದರಿಂದ, ಮೊದಲು ಕೇಳಿ ಅನುಮತಿ ಪಡೆಯುವುದರಿಂದ ಅದರ ಹಿಂದಿನ ದಿನಾಂಕವನ್ನು ನಾವು ನಮೂದಿಸಬೇಕಾಗುತ್ತೆ. ನೋಡಿ, ತಮ್ಮ ಪುಸ್ತಕದಲ್ಲಿ 3/10/2017 ಅಂತ ಇದೆ, ಹೌದಲ್ಲ? ಅಂದ್ರೆ ಆ ದಿನಾಂಕದಲ್ಲಿ ಬರೆದಿರ್ತಕ್ಕಂಥದ್ದು. ಹಾಗಾಗಿ ಈ ದಿನಾಂಕ ನೀವು ಯಾವಾಗ ಪತ್ರವನ್ನ ಬರೆಯುತ್ತೀರೋ ಆ ದಿನದ ಹಿಂದಿನ ದಿನದ ಡೇಟ್ ಅನ್ನ ದಿನಾಂಕವನ್ನ ನಮೂದಿಸಬೇಕಾಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಈ ದಿನಾಂಕ ಬದಲಾವಣೆ ಆಗ್ತಾ ಹೋಗುತ್ತೆ. ಬಲಭಾಗದಲ್ಲಿ ದಿನಾಂಕವನ್ನ ಬರೀಲೇಬೇಕು. ಅದಕ್ಕೂ ಕೂಡ ನಿಮಗೆ ಹಾಫ್ ಮಾರ್ಕ್ಸ್ ಇರುತ್ತೆ ಮಕ್ಕಳೇ. ನೆಕ್ಸ್ಟ್ ಸ್ಟೆಪ್, ಆದರಣೀಯ ಮಹೋದಯ. ಆದರಣೀಯ ಮಹೋದಯ ಗೊತ್ತಿದೆ ನಿಮ್ಗೆ? ಆದರಣೀಯ ಮಹೋದಯ ಅಂದ್ರೆ ಗೌರವಾನ್ವಿತ ಶಬ್ದ. ಇಲ್ಲಿ ಮಹೋದಯ ಅಂದ್ರೆ ಅದು ಮಹಾಶಯರೇ, ಸ್ವಾಮಿ ಎಂಬ ಒಂದು ಗೌರವವನ್ನು ಕೊಡ್ತಕ್ಕಂತ ಶಬ್ದವಾಗಿದೆ ಮಹೋದಯ ಅಂದ್ರೆ. ಅರ್ಥ ಆಯ್ತಾ? और उसके बाद उसके नीचे विषय, ಸಬ್ಜೆಕ್ಟ್ ಅಂತೀವಲ್ಲ ನಾವು, ವಿಷಯ. ಯಾವ ವಿಷಯಕ್ಕೆ ನೀನು ರಜಾ ಬೇಕು, ಯಾವ್ದು ವಿಷಯ ಅದನ್ನ ನೋಡಿ ಕೊಟ್ಟಿದ್ದಾರೆ. 3 दिन की छुट्टी की प्रार्थना हेतु. 3 दिन की छुट्टी की प्रार्थना हेतु ಅಂದ್ರೆ 3 ದಿನದ ರಜೆಗೆ ವಿನಂತಿಗಾಗಿ ಅಥವಾ ಹೇತು ಅಂದ್ರೆ ಕಾರಣಕ್ಕಾಗಿ. ಅರ್ಥ ಆಯ್ತಾ? 3 ದಿನದ ರಜೆಗೆ ಕಾರಣಕ್ಕಾಗಿ ಪ್ರಾರ್ಥನೆ, ವಿನಂತಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡಿ, ಅದ್ರ ಕೆಳಗಡೆ ಈ ಕಾರಣವನ್ನು ಇಟ್ಕೊಂಡ್ಬಿಟ್ಟು ನೀವು 2 ಅಥವಾ 3 ವಾಕ್ಯದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನ ಕೂಲಂಕುಷವಾಗಿ ಸ್ಪಷ್ಟವಾಗಿ ತಿಳಿಸಬೇಕು. ಕಾರಣವನ್ನ ನೀವು ಉದ್ದನೆಯಾಗಿ ಹೆಂಗ್ ಬೇಕಾಗಿ ಬರ್ಕಂತ ಹೋಗಬಾರ್ದು. ನೇರವಾಗಿ ವಿಷಯವನ್ನ ಸ್ಪಷ್ಟವಾಗಿ ಬರೀಬೇಕಾಗುತ್ತೆ. ನೋಡಿ ಯಾವ ರೀತಿ ಅಂತ ನೋಡಿ. उपर्युक्त विषय के संबंध में आपसे निवेदन है कि दिनांक 4/10/17 से दिनांक 6/10/17 तक मुझे अपने भाई की शादी में भाग लेने के लिए बेंगलुरु जाना है, इसलिए मैं विद्यालय नहीं आ सकती। अतः आपसे प्रार्थना करती हूँ कि इन 3 दिनों की छुट्टी देने की कृपा करें। धन्यवाद सही। देखिए नीचे अभिभावक के हस्ताक्षर, आपकी आज्ञाकारी छात्रा सुधा। इस तरह जो पत्र लिखा है, कौन? यहाँ पर जो सुधा नामक एक विद्यार्थी, एक छात्रा जब पत्र लिख रही है. ಅರ್ಥ ಮಕ್ಕಳೇ? ಈ ಪಾಠದಲ್ಲಿ ಸುಧಾ ಎಂಬ ಛಾತ್ರ ಅಂಕಾತೆ, ಛಾತ್ರ विद्यार्थिनी, छात्र विद्यार्थी, पुल्लिंग और स्त्रीलिंग समझ में आ जाए. छात्र विद्यार्थी और छात्रा विद्यार्थिनी ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಛಾತ್ರ ಅಂದ್ರೆ ಪುಲ್ಲಿಂಗ, ಛಾತ್ರ ಅಂದ್ರೆ ಸ್ತ್ರೀಲಿಂಗ. ನೋಡಿ, ಛಾತ್ರ ವಿದ್ಯಾರ್ಥಿ, ಛಾತ್ರ ವಿದ್ಯಾರ್ಥಿನಿ. ಇಲ್ಲಿ छात्र कौन? छात्रा सुधा. सुधा नामक एक विद्यार्थिनी 8वीं कक्षा में जो मैसूर में पढ़ रहा था. ಅರ್ಥ ಆಯ್ತಾ? ಇಲ್ಲಿ ಈ ಪಾಠದಲ್ಲಿ ಸುಧಾ ಎಂಬ ವಿದ್ಯಾರ್ಥಿನಿಯು 8ನೇ ತರಗತಿಯನ್ನ ಸರ್ಕಾರಿ ಹೈಸ್ಕೂಲ್ ಮೈಸೂರಿನಲ್ಲಿ ಕಲಿತಾ ಇದ್ದಾಳೆ, ಮೈಸೂರಿನಲ್ಲಿ ಓದ್ತಾ ಇದ್ದಾಳೆ. ಅರ್ಥ ಆಯ್ತಾ? ಅವರು ಪತ್ರವನ್ನ ಬರೀಬೇಕು. ಅನಿವಾರ್ಯ ಕಾರಣ ಏನೋ, ಕಾರಣ
ಸಮಸ್ಯೆ ಇದೆ ಅಥವಾ ಯಾವ್ದೋ ಫಂಕ್ಷನ್ ಹೋಗ್ಬೇಕಾಗಿದೆ, ಆ ಕಾರಣದಿಂದ ಅವರು ಶಾಲೆಗೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಒಂದು ಲೆಟರ್ ರೈಟಿಂಗ್ ಅನ್ನ ಬರಿತಾ ಇದ್ದಾರೆ. ನೋಡಿ, ಆ ಲೆಟರ್ ರೈಟಿಂಗ್ ಬರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಬರೀಬೇಕಂತ ನೋಡಿ, ಮೊದಲು ನೋಡಿ ಬುಕ್ಸ್ ನಲ್ಲಿ ನೋಡಿ, ಸುಧಾ 8वीं कक्षा, ಸುಧಾ 8वीं कक्षा ಇಂದ ಪತ್ರ ಬರ್ತಕ್ಕಂಥದ್ದು. ಸುಧಾ 8वीं कक्षा, ಸುಧಾ ಎಂಬ ವಿದ್ಯಾರ್ಥಿನಿ ಎಷ್ಟನೇ ತರಗತಿ ಅಂದ್ರೆ 8वीं कक्षा. ಕಕ್ಷಾ ಅಂದ್ರೆ ತರಗತಿ, 8 ಅಂದ್ರೆ 8ನೇ. सेक्शन ಅಂದ್ರೆ ಎ ವಿಭಾಗ, ಬಿ ವಿಭಾಗ, ಸಿ ವಿಭಾಗ ಅದೇ लिखना चाहिए. सेक्शन ಅಂದ್ರೆ ಸೆಕ್ಷನ್ ಅನ್ನು ಕೂಡ ಕೆಳ ಬರೆಯಬೇಕಾಗುತ್ತೆ. ಸ್ಕೂಲ್ ಯಾವುದು? ಸರ್ಕಾರಿ ಹೈಸ್ಕೂಲ್ ಮೈಸೂರು, ಸರ್ಕಾರಿ ಹೈಸ್ಕೂಲ್ ಮೈಸೂರು 570020 570020. ಇದು ಅವ್ರು ಬರ್ತಕ್ಕಂಥ ಅಡ್ರೆಸ್, ಯಾರು ಬರ್ತಾರೋ ಅವರು. उसके बाद ಸೇವಾ ಮೇ ಇವರಿಗೆ ಯಾರಿಗೆ ಬರೀತಾರೆ? ಸಾಮಾನ್ಯವಾಗಿ ಇಲ್ಲಿ ಕೊಟ್ಟಿದ್ದಾರೆ ತರಗತಿ ಶಿಕ್ಷಕರಿಗೆ. ಆದ್ರೆ ಸಾಮಾನ್ಯವಾಗಿ ಬರೆಯೋದು ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಅಥವಾ ಮುಖ್ಯೋಪಾಧ್ಯಾಯರಿಗೆ ಬರಿಬೇಕಾಗುತ್ತೆ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಪ್ರಧಾನ ಅಧ್ಯಾಪಕ, ಮುಖ್ಯೋಪಾಧ್ಯಾಯ ಇದ್ರೆ ನಾವು ಪ್ರಧಾನ ಅಧ್ಯಾಪಕ ಅಂತ ಬರೀಬೇಕು. ಪ್ರಧಾನ ಅಧ್ಯಾಪಕ ಜಿ ಸೇರಿಸಬೇಕು. ಜಿ ಅಂದ್ರೆ ಗೌರವ ಸೂಚಕ ವರ್ಡ್. ಪ್ರಧಾನ ಅಧ್ಯಾಪಕ ಪ್ರಧಾನ ಅಧ್ಯಾಪಕ ಜಿ ಅವರಿಗೆ. ಅದೇ ಅಲ್ಲಿ ಆ ಶಾಲೆಯಲ್ಲಿ ಎಡ್ಮಿಸ್ ಇತ್ತು ಅಂದ್ರೆ ಅವಾಗ ಏನಾಗಬೇಕು? ಪ್ರಧಾನ ಅಧ್ಯಾಪಿಕ, ಪ್ರಧಾನ ಅಧ್ಯಾಪಿಕ ಜಿ, प्रधान अध्यापिका जी, प्रधान अध्यापक जी. समझिए बच्चों, ये तो पुल्लिंग है, ये तो स्त्रीलिंग है. अथवा पुल्लिंग इद्दाग ಅಂದ್ರೆ ಅಲ್ಲಿ ಹೆಡ್ ಮಾಸ್ಟರ್ ಇದ್ದಾಗ, ಮುಖ್ಯೋಪಾಧ್ಯಾಯ ಇದ್ದಾಗ ಪ್ರಧಾನ ಅಧ್ಯಾಪಕ ಜಿ ऐसे लिखना चाहिए. हेड मिस इद्रो ಅಂದ್ರೆ ಶಾಲೆಯಲ್ಲಿ ಅವಾಗ ಪ್ರಧಾನ ಅಧ್ಯಾಪಿಕಾ ऐसे हम लिखना चाहिए. समझिए बच्चों, अथवा मಕ್ಕಳೇ हेड मिस ಇದ್ದಾಗ ಪ್ರಧಾನ ಅಧ್ಯಾಪಿಕ ಅಂತ ಬರೆಯಬೇಕು. ಮಾಸ್ಟರ್ ಇದ್ದಾಗ, ಶಿಕ್ಷಕರಿದ್ದಾಗ ಪ್ರಧಾನ ಅಧ್ಯಾಪಕ ಅಂತ ಕೂಡ ನಾವು ಬರೆಯಬೇಕಾಗುತ್ತೆ. ಅರ್ಥವಾಯ್ತಾ? ಅದೇ ರೀತಿ ಕೂಡ ಕಕ್ಷಾಧ್ಯಾಪಕ, ತರಗತಿ ಶಿಕ್ಷಕರು ಮಿಸ್ ಇದ್ದಾಗ, ಮೇಡಮ್ ಇದ್ದಾಗ ಅವು ನಾವು ಕಕ್ಷಾಧ್ಯಾಪಿಕ ಅಂತ ಬರೆಯಬೇಕು. ಅದೇ ಸರ್ ಇದ್ದಾಗ, ಶಿಕ್ಷಕರಿದ್ದಾಗ ಕಕ್ಷಾಧ್ಯಾಪಕ ಅಂತ ಕೂಡ ನಾವು ಬರೀಬೇಕಾಗುತ್ತೆ. ಅರ್ಥವಾಯ್ತಾ ಮಕ್ಕಳೇ? ಇಲ್ಲಿ ಕಕ್ಷಾಧ್ಯಾಪಕ ಗುರುಗಳು, ಶಿಕ್ಷಕರು ಅಂತ ಹೇಳ್ಬಿಟ್ಟು. ಸರ್ಕಾರಿ ಹೈಸ್ಕೂಲ್ ಕುವೆಂಪು ನಗರ ಮೈಸೂರು 570020. ಈ ರೀತಿ ಕೂಡ ಮೊದಲ ಸ್ಟೆಪ್ ಈ ರೀತಿ ನೀವು ಬರೀಬೇಕಾಗುತ್ತೆ. ಅರ್ಥವಾಯ್ತಾ? ಅರ್ಥವಾಯ್ತಾ ಮಕ್ಕಳೇ? ನೋಡಿ, ನೆಕ್ಸ್ಟ್ ಆದರಣೀಯ ಮಹೋದಯ. ಇದು ಎಷ್ಟು ಮೂರನೇ ಸ್ಟೆಪ್. ಇದರಲ್ಲಿ ಇದನ್ನ ನೀವು ಬರಲೇಬೇಕಾಗುತ್ತೆ. ಗೌರವ ಕೊಡ್ತಕ್ಕಂಥ ವರ್ಡ್ ಅನ್ನು ನೀವು ನಮೂದಿಸಲೇಬೇಕು. ಆದರಣೀಯ ಮಹೋದಯ. ನೀವು ಕನ್ನಡದಲ್ಲಿ ಬರೀತಿರಲ್ಲ, ಸ್ವಾಮಿ, ಮಾನ್ಯರೇ, ಮಹಾಶಯರೇ ಅಂತ ಬರೀತಿರಲ್ಲ ಕನ್ನಡದಲ್ಲಿ ಪತ್ರ ಬರೀತಕ್ಕಂಥ. ಅದೇ ರೀತಿ ಕೂಡ ಇಲ್ಲಿ ಆದರಣೀಯ ಮಹೋದಯ ಬರೆದ ನಂತರ विषय अब लिखना चाहिए. विषय देखिए, 3 दिन की छुट्टी की प्रार्थना हेतु अथवा 3 दिन की छुट्टी मांगते हुए ಅಂತನೂ ಕೂಡ ಬರೀಬಹುದು. 3 ದಿನ ರಜೆನ ಕೇಳಿಕೊಳ್ಳಲು ಅಥವಾ ವಿನಂತಿಸಿಕೊಳ್ಳುವುದಕ್ಕಾಗಿ, ಆ ಕಾರಣಕ್ಕಾಗಿ ಅಂತ ಹೇಳ್ಬಿಟ್ಟು. ಮತ್ತೆ 3 दिन की छुट्टी मांगते हुए ಅಂದ್ರೆ 3 ದಿನ ರಜೆಯನ್ನ ಬೇಡಿಕೊಳ್ಳುವುದಕ್ಕಾಗಿ, ಕೇಳಿಕೊಳ್ಳುವುದಕ್ಕಾಗಿ ಅಂತ ಕೂಡ ಆಗುತ್ತೆ. ಅರ್ಥವಾಯ್ತಾ? ಇದು ವಿಷಯನ ನೀವು ಜರೂರ್ ಲಿಖನಾ ಚಾಹಿಯೆ, ಅಗತ್ಯವಾಗಿ ಬರಲೇಬೇಕು. ಎಷ್ಟು ದಿನ ರಜೆ ಬೇಕಾಗುತ್ತೋ ಅಷ್ಟು ದಿನ ರಜೆವನ್ನ ಈ ವಿಷಯದಲ್ಲಿ ಬರೀಬೇಕು. 1 दिन भी हो सकता है, 2 दिन भी हो सकता है और 3 दिन भी हो सकता है. 1 ದಿನ ಆಗಿರ್ಬೋದು, 2 ದಿನ ಆಗಿರ್ಬೋದು, ಅಥವಾ 3 ದಿನ ಆಗಿರ್ಬೋದು. ಮಕ್ಕಳೇ ಅಲ್ಲಿ ಮೆನ್ಷನ್ ಮಾಡಲೇಬೇಕು, ಬರಲೇಬೇಕು. ನೆಕ್ಸ್ಟ್ ವಿಷಯವನ್ನ ನೋಡಿ, ಯಾವ ರೀತಿ ಪ್ರಾರಂಭ ಮಾಡಬೇಕು. ನೀವು ಕನ್ನಡದಲ್ಲಿ ಬರೀತೀರಿ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಪ್ರಾರಂಭ ಮಾಡ್ತೀರಿ ಮಕ್ಕಳೇ. ಹಂಗ ಉಸಿ ತರ ಇಲ್ಲಿ
उपयुक्त विषय के संबंध में आपसे निवेदन है कि दिनांक 4-10-16 से दिनांक 6-10-16 तक 17 तक 17 से 17 तक ನೋಡಿ 4-10-17 ಹಿಡಿದು 6-10-2017 वरेगे मुझे अपने भाई की शादी में भाग लेने के लिए देखिए अनिवार्य कारण ಇದು ಕಾರಣ ಏನಪ್ಪ ಅಂದ್ರೆ ರಜೆ ಕೇಳೋದಕ್ಕೆ मुझे अपने भाई शादी में भाग लेने के लिए इదే मेन कारण शाले बरोदಕ್ಕೆ ಕಾರಣ ಏನು अपने भाई की शादी में भाग लेने के लिए बेंगलुरु जाना है इसलिए मैं विद्यालय नहीं आ सकती अतः आपसे प्रार्थना करती हूँ कि इन 3 दिनों की छुट्टी देने की कृपा करें धन्यवाद के साथ या धन्यवाद के सहित अभिभावक के हस्ताक्षर और आपकी आज्ञाकारी छात्रा सुधा इस तरह पत्र हम लिखना चाहिए समझिए बच्चों ಈ ರೀತಿ ಕೂಡ ನಾವು ರಜೆ ಅರ್ಜಿಯನ್ನ ಚುಟ್ಟಿ ಪತ್ರವನ್ನ ಬರೆಯಬೇಕಾಗುತ್ತೆ ಅರ್ಥವಾಯ್ತಾ ನೋಡಿ ಇದರ ಅರ್ಥ ನೋಡ್ಕೊಳ್ಳಿ ಸುಧಾ ಇಲ್ಲಿ ಪತ್ರವನ್ನ ಬರೆಯತಕ್ಕಂತ ವಿದ್ಯಾರ್ಥಿನಿ ಯಾರು सुधा कौन पत्र लिख रही है सुधा वेरी गुड सुधा जो पत्र लिख रही है 8वीं कक्षा मैसूर सरकारी स्कूल मैसूर और सेवा में यारी बरीता इದ್ದಾರೆ ನೋಡಿ ಪತ್ರವನ್ನ किसके लिख रही है यारी बरीता ನೋಡಿ ಆ ಶಾಲೆಯ कक्षाध्यापक जी या प्रधानाध्यापक जी सरकारी हाईस्कूल कुवेंपु नगर मैसूर ಇವರಿಗೆ ಪತ್ರವನ್ನ ಬರೀತಾ ಇದ್ದಾರೆ ಯಾರು ಬರೀತಾ ಇದ್ದಾರೆ ಯಾರಿಗೆ ಬರೀತಾ ಇದ್ದಾರೆ ಅಂದ್ರೆ ಸುಧಾ ಕಕ್ಷಾಧ್ಯಾಪಕರಿಗೆ ಬರೀತಾ ಇದ್ದಾಳೆ ಅರ್ಥವಾಯ್ತಾ ಮಕ್ಕಳೇ ನೆಕ್ಸ್ಟ್ ಸ್ಟೆಪ್ ನೋಡಿ ಆದರಣೀಯ ಮಹೋದಯ ಅಂದ್ರೆ ಮಹಾಶಯ ಸ್ವಾಮಿ ಎಂಬ ವಿಷಯ ಈ ರೀತಿ ಪತ್ರವನ್ನ ಬರೀತಕ್ಕಂತ ಒಂದು ಪದ್ಧತಿ ಮಕ್ಕಳೇ ನೆಕ್ಸ್ಟ್ ವಿಷಯ 3 दिन की छुट्टी की प्रार्थना हेतु 3 दिन ರಜಕ್ಕಾಗಿ 3 दिन ರಜೆ ಕೇಳಿಕೊಳ್ಳುವುದಕ್ಕಾಗಿ ಈ ಕಾರಣ ಅಂತ ಹೇಳ್ಬಿಟ್ಟು ನೋಡಿ ಉಪಯುಕ್ತ ವಿಷಯಕ್ಕೆ ಸಂಬಂಧ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ಸಂಬಂಧಿಸಿದಂತೆ ನಿವೇದನ ಐತಿ ರಿಕ್ವೆಸ್ಟ್ ಅಂದ್ರೆ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ನಿವೇದನ ಅಂದ್ರೆ ರಿಕ್ವೆಸ್ಟ್ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ಕೀ ಅಂದ್ರೆ ಒಂದು ವಾಕ್ಯವನ್ನ ಮತ್ತೊಂದು ವಾಕ್ಯವನ್ನ ಜೋಡಿಸುವಂತಹ ಒಂದು ಅವ್ಯಯ ಅದಕ್ಕೆ ಸಮುಚ್ಚಯ ಬೋಧಕ ಅವ್ಯಯ ಅಂತ ಕರೀತೀವಿ ಕೀ ನೋಡಿ ಮಕ್ಕಳೇ ಕೀ ಈ ಕೀಗೂ ಬಹಳ ವ್ಯತ್ಯಾಸ ಇದೆ ಮಕ್ಕಳು ಇದು ಒಂದು ವಾಕ್ಯವನ್ನ ಮತ್ತೊಂದು ವಾಕ್ಯವನ್ನ ಸೇರಿಸುವಂತಹ ಒಂದು ಕೊಂಡಿದ್ದಾಗೆ ಅರ್ಥವಾಯ್ತಾ ಈ ಕೀ ಅಂದ್ರೆ ವಾಕ್ಯವನ್ನ ಸಂಪೂರ್ಣ ಮಾಡಿದಾಗ ಭೂತಕಾಲದಲ್ಲಿದ್ದಾಗ ಈ ಕೀಯನ್ನ ಬರಿಬೇಕಾಗುತ್ತೆ ಇಲ್ಲಿ ನಿವೇದನ ಕರ್ತ ಮುಖಿ ನಾನು ಏನು ಕೇಳಿಕೊಳ್ಳುವುದೇನೆಂದರೆ ಅಂತ ಅರ್ಥ ಮಾಡ್ತೀನಿ ಮಕ್ಕಳೇ ನೋಡಿ ದಿನಾಂಕ 4-10-17 से ಅಂದ್ರೆ 4-10-17 से 4-10-2017 ರಿಂದ ದಿನಾಂಕ 6-10-17 तक 6-10-17 ರವರೆಗೆ ನೋಡಿ ಇಲ್ಲಿ 3 दिन ಅಂತ ಹೇಳಿದ್ರಲ್ಲ ಆ 3 ದಿನದ ಡೇಟ್ ಅನ್ನ ಬರಬೇಕು ಎಲ್ಲಿಂದ ನೋಡಿ 4-10-17 ರಿಂದ 6-10-17 ವರೆಗೆ ನೋಡಿ 4-5-6 ಎಷ್ಟು ದಿನ ಆಯ್ತು 3 दिन ಏನ ಅಲ್ಲಿ 3 ದಿನ ಆಯ್ತು ನೀವು ಎಷ್ಟು ದಿನವನ್ನ ಕೇಳಿರ್ತೋ ಅಷ್ಟು ದಿನದ ಡೇಟ್ ಅನ್ನ ನೀವು ಬರೀಬೇಕಾಗುತ್ತೆ 1 दिन ಅಂದ್ರೆ ಕೇವಲ ಒಂದು ದಿನದನ್ನ ಬರೀಬೇಕಾಗುತ್ತೆ 2 दिन ಅಂದ್ರೆ ಕೇವಲ 2 ದಿನಗಳನ್ನ ಡೇಟ್ ಅನ್ನು ಮೆನ್ಷನ್ ಮಾಡಬೇಕಾಗುತ್ತೆ 3 दिन ಅಂದ್ರೆ ಆ 3 ದಿನ ನಿಮಗೆ ರಜೆ ಬೇಕಾಗ್ತದೆ ಅಂದ್ರೆ 4, 5 ಮತ್ತೆ 6 ಈ 3 ದಿನ ರಜೆ ಬೇಕು ಹೌದಲ್ಲ ಅವಾಗ 4ರಿಂದ 6ರವರೆಗೆ ಈ ರೀತಿಯಾಗಿ ನೀವು ಬರೀಬೇಕಾಗುತ್ತೆ मुझे अपने भाई की शादी में भाग लेने के लिए बेंगलुरु जाना है मुझे नाना
अपने भाई की शादी में तನ್ನ ಸಹೋದರನ ಶಾದಿ में ಶಾದಿ ಅಂದ್ರೆ ಗೊತ್ತಿದೆ ನಿಮಗೆ ಮಕ್ಕಳೇ ಶಾದಿ ಶಾದಿ ಅಂದ್ರೆ ವಿವಾಹ ಅಥವಾ ಮದುವೆ ಅಂತ ಕನ್ನಡದಲ್ಲಿ ಮದುವೆ ನಾನು ತನ್ನ ಸಹೋದರನ ಮದುವೆಯಲ್ಲಿ ಭಾಗವಹಿಸುವುದಕ್ಕಾಗಿ कहाँ जाना है बेंगलुरु जाना है बेंगलुरुಗೆ ಹೋಗ್ತಾ ಇದ್ದೀನಿ इसलिए ಆದ್ದರಿಂದ मैं विद्यालय नहीं आ सकती इसलिए मैं विद्यालय नहीं आ सकती ನಾನು ವಿದ್ಯಾಲಯಕ್ಕೆ ಅಥವಾ ಸ್ಕೂಲ್ಗೆ ಬರುವುದಕ್ಕೆ ಆಗುವುದಿಲ್ಲ विद्यालय भी लिख सकता है पाठशाला भी लिख सकता है और स्कूल भी लिख सकता है ಹೌದಲ್ಲ ವಿದ್ಯಾಲಯ ಅಂತ ಬರೆಯಬಹುದು ಸ್ಕೂಲ್ ಅಂತ ಬರೆಯಬಹುದು ಪಾಠಶಾಲಾ ಅಂತ ಕೂಡ ನೀವು ಬರೆಯಬಹುದು ಮಕ್ಕಳೇ ಆಸಕ್ತಿ ನೋಡಿ ಶಕ್ತಿ ಅಂದ್ರೆ ಇಲ್ಲಿ ಸ್ತ್ರೀಲಿಂಗ ಆಗಿರೋದ್ರಿಂದ ಯಾರೋ ಸುಧಾ ಸ್ತ್ರೀಲಿಂಗ ಆಗಿರೋದ್ರಲ್ಲಿ ತಿ ಉಪಯೋಗಿಸಬೇಕು ಅದೇ ಪುಲ್ಲಿಂಗ ಆಗಿದ್ರೆ ತಾ ಬರಿಬೇಕಾಗುತ್ತೆ ನೈ ಆಸಕ್ತ ಅರ್ಥ ಮಕ್ಕಳೇ ಖುಷಿ ತರ आपसे प्रार्थना करती हूं कि ಆದ್ರಿಂದ आपसे प्रार्थना करती हूं कि ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ ಬೇಡಿಕೊಳ್ಳುವುದೇನೆಂದ್ರೆ ವಿನಂತಿಸಿಕೊಳ್ಳುವುದೇನೆಂದ್ರೆ ಕರ್ತಿ ಹೂ ನೋಡಿ ಇದು ಕೂಡ ಸ್ತ್ರೀಲಿಂಗದಿಂದ ಕರ್ತಿ ಹೂ ಆಗುತ್ತೆ ಅದೇ ಪುಲ್ಲಿಂಗ ಇದ್ರೆ ಕರ್ತ ಹೂಕಿ ಆಗುತ್ತೆ ಕರ್ತ ಹೂಕಿ ನೋಡಿ ಇಲ್ಲಿ ರಾಜು ಎಂಬ ವಿದ್ಯಾರ್ಥಿಗಳ ಪತ್ರ ಬರೆದ್ರೆ ಕರ್ತ ಹೂಕಿ ಅದೇ ರೀತಿ ಇಲ್ಲಿ ಸುಧಾಗಿರಿಂದ ಕರ್ತಿ ಹೂಕಿ ಎಂಬ ಒಂದು ವರ್ಣದಲ್ಲಿ ಬರೆದಿದ್ದಾರೆ करती हूं कि इन 3 दिनों की छुट्टी देने की कृपा करे इन 3 दिनों की छुट्टी देने की कृपा करे ಈ 3 ದಿನಗಳ ರಜೆಯನ್ನ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ದಯಮಾಡಿ ಈ 3 ದಿನ ನಮಗೆ ರಜೆ ಕೊಡಿ ಅಂತ ಬಂದರೆ ಕೆಳಗಡೆ ಕೊನೆಗೆ ಎಂಡಿಂಗ್ ಧನ್ಯವಾದ ಸಹಿ ನೀವು ಕನ್ನಡದ ಬರ್ತಿರಲ್ಲ ಮಕ್ಕಳೇ ವಂದನೆಗಳೊಂದಿಗೆ है ना उसी तरह धन्यवाद के साथ भी लिख सकते हैं और धन्यवाद सही और उसके बाद नीचे अभिभावक के हस्ताक्षर ಅಂತ ಬರಿಬೇಕಾಗುತ್ತೆ ಅಂದ್ರೆ ನಿಮ್ಮ ಪೋಷಕರ ಸಹಿಯೊಂದಿಗೆ ಹಸ್ತಾಕ್ಷರ ಅಂದ್ರೆ ಸಹಿ ನಿಮ್ಮ ಪೋಷಕರ ಸಹಿ ಬರಿಬೇಕಾಗುತ್ತೆ आपके आज्ञाकारी छात्र ತಮ್ಮ ಆಜ್ಞೆಯನ್ನ ಪಾಲಿಸುವಂತಹ ವಿದ್ಯಾರ್ಥಿನಿ ನೋಡಿ ಛಾತ್ರ ಅಂತ ಇದೆ ಛಾತ್ರ ಅಂದ್ರೆ ಸುಧಾ ಛಾತ್ರ ಅವರು ವಿದ್ಯಾರ್ಥಿನಿ ಅದರಿಂದ ಇಲ್ಲಿ ನಾನು ಹೇಳಿದಾಗೆ ರಾಜು ಪತ್ರ ಬರೆದಿದ್ರೆ ಇಲ್ಲಿ ಛಾತ್ರ ಅಂತ ಇಲ್ಲಿ ಬರಿಬೇಕಾಗುತ್ತೆ ಅರ್ಥ ಆಯ್ತಾ ಮಕ್ಕಳೇ ಈ ರೀತಿ ಕೂಡ ಪತ್ರವನ್ನ ಬರೆಯತಕ್ಕಂತ ಒಂದು ಪದ್ಧತಿ ಅರ್ಥ ಆಯ್ತಾ ಮಕ್ಕಳೇ ನೀವು ಕನ್ನಡದಲ್ಲಿ ಕೂಡ ಬರೆದಿರಿ ಅದೇ ರೀತಿ ಕೂಡ ಹಿಂದಿಯಲ್ಲಿ ಕೂಡ ಈ ರೀತಿ ಚುಟ್ಟಿ ಪತ್ರವನ್ನ ನೀವು ಬರೀಬೇಕಾಗುತ್ತೆ ಅರ್ಥ ಆಯ್ತಾ ಮಕ್ಕಳೇ ಲಿಖ सकते हैं ना ಬರಿತೀರಾ ಹೌದಲ್ವಾ ವೆರಿ ಗುಡ್ ಈಗ ಬರೀರಿ ಒಂದು ನೋಡೋಣ ಒಂದು ಮಾದರಿಯನ್ನ ನೀವು ಬರೆಯಲು ಗೊತ್ತಾಗುತ್ತೆ ನೋಡಿ ಮಕ್ಕಳೇ ಈಗ ನೀವು ಬರೀರಿ ಈಗ ಒಂದು ಚುಟ್ಟಿ ಪತ್ರ ಇದೇ ತರ ಒಂದು ಮಾದರಿಯನ್ನು ಇಟ್ಬಿಟ್ಟು ನೀವು ಬರೀಬೇಕಾಗುತ್ತೆ ಮೊದಲೇನ್ ಬರೀಬೇಕು ಪ್ರೇಷಕ್ ವೆರಿ ಗುಡ್ ಪ್ರೇಷಕ್ ಅಂದ್ರೆ ಇಂದ ನಾವಿಲ್ಲಿ ಡ್ಯಾಶ್ ಬಿಡ್ತೀನಿ ಮಕ್ಕಳೇ ಇಲ್ಲಿ ಡ್ಯಾಶ್ ಬಿಡ್ತೀನಿ ಇಲ್ಲಿ ನಿಮ್ಮ ಹೆಸರನ್ನ ಬರೀಬೇಕಾಗುತ್ತೆ ನಿಮ್ಮ ಹೆಸರನ್ನ ಬರೀಬೇಕಾಗುತ್ತೆ 8वीं कक्षा 8वीं कक्षा ನಿಮ್ಮ ಶಾಲೆಯ ವಿಳಾಸವನ್ನು ಬರೆಯಬೇಕಾಗುತ್ತೆ ಶ್ರೀ ಮಲ್ಲೇಶ್ವರ ಹೈಸ್ಕೂಲ್ ಶ್ರೀ ಮಲ್ಲೇಶ್ವರ ಹೈಸ್ಕೂಲ್ ಮಾರವಳ್ಳಿ ಮಾರವಳ್ಳಿ ಈ ರೀತಿ ಕೂಡ ನೀವು ಬರೀಬೇಕಾಗುತ್ತೆ ಇದು ನಿಮ್ಮ ಶಾಲೆಯ ಅಡ್ರೆಸ್ ಇಲ್ಲಿ ನಿಮ್ಮ ಹೆಸರನ್ನ ಬರೀಬೇಕು ಉದಾಹರಣೆ ನಾನು ಇಲ್ಲಿ ರಂಜಿತಾ ಅಂತ ಬರೆದಿರ್ತೀನಿ ರಂಜಿತಾ 8वीं कक्षा श्री मल्लेश्वर स्कूल मारवಳ್ಳಿ
ಶಿಕಾರಿಪುರ ತಾಲೂಕು. ಈ ರೀತಿ ಪೂರ್ಣ ವಿಳಾಸವನ್ನ ನೀವು ಬರೀಬೇಕಾಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? उसके बाद ಇದಾದ ನಂತರ ಈ ಸ್ಟೆಪ್ ಆದ್ಮೇಲೆ ನೀವು ನೆಕ್ಸ್ಟ್ ಬರೀಬೇಕಾಗುತ್ತೆ ಪ್ರೇಷಕ ಆದ್ಮೇಲೆ ಸೇವಾ ಮೇ ಅಂದ್ರೆ ಇವರಿಗೆ. ಮಕ್ಕಳೇ ಇವೆರಡು ಸ್ಟೆಪ್ ಅನ್ನ ಎಡಭಾಗದಲ್ಲಿ ಮೇಲೆ ಕೆಳಗಡೆ ಒಂದೇ ಕೆಳಗಡೆ ಬರೀಬೇಕಾಗುತ್ತೆ. ಸೇವಾ ಮೇ ನೋಡಿ, ಇಲ್ಲಿ ಯಾರಿಗೆ ಬರೀಬೇಕಾಗುತ್ತೆ? ನೀವು ಕಕ್ಷಾ ಅಧ್ಯಾಪಕ ಜಿ ಸೇರಿಸಬೇಕು. ಕಕ್ಷಾ ಅಧ್ಯಾಪಕ ಜಿ. ನೋಡಿ ಇಲ್ಲಿ ನೆಕ್ಸ್ಟ್ ನಿಮ್ಮ ಶಾಲೆಯ ಹೆಸರನ್ನ ಬರೀಬೇಕಾಗುತ್ತೆ. ಕಕ್ಷಾಧ್ಯಾಪಕ ಜಿ, 8वीं कक्षा ಹೌದಲ್ಲ? 8ನೇ ತರಗತಿಯ ಕ್ಲಾಸ್ ಟೀಚರ್ ಹೌದಲ್ಲ? ನೀವು 8ನೇ ತರಗತಿ ಓದಿದ್ರೆ ಹೌದಲ್ಲ? 8वीं कक्षा. ಅಥವಾ ನೀವು ಪ್ರಧಾನ ಅಧ್ಯಾಪಕ ಜಿ के बरेದಾಗ ಇಲ್ಲಿ ಪ್ರಧಾನ ಅಧ್ಯಾಪಕ ಜಿ लिखना चाहिए, है ना? उसी तरह श्री मल्लेश्वर हाई स्कूल मारवಳ್ಳಿ. इस तरह लिखना चाहिए. अथवा तमले ಮೊದಲ ಪ್ರೇಷಕ ಜಾಗದಲ್ಲಿ ಸುಧಾ ಎಂಬ ವಿದ್ಯಾರ್ಥಿನಿ ಮಾದರಿ ಬಂದ ಅಲ್ಲಿ ತಮ್ಮ ಹೆಸರನ್ನ ಬರ್ಕೋಬೇಕು, ತಮ್ಮ ಶಾಲೆ ಹೆಸರನ್ನ ಬರ್ಕೋಬೇಕು. ನೆಕ್ಸ್ಟ್ ಸೇವಾಮೆ, ಇಲ್ಲಿ ನಿಮ್ಮ ತರಗತಿಯ ಶಿಕ್ಷಕರಿಗೆ ಬರಬೇಕು. 8ನೇ ತರಗತಿನೋ 9ನೇ ತರಗತಿನೋ ಏನ್ ಓದ್ತಿರೋದು ಅದರ ಮೇಲೆ ನಿಮ್ಮ ಶಾಲೆ ಹೆಸರನ್ನ ಬರೀಬೇಕು. ಶ್ರೀ ಮಲ್ಲೇಶ್ವರ ಹೈಸ್ಕೂಲ್ ಮಾರವಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್ ಇದೆ ನೋಡಿ, ಆದರಣೀಯ ಮಹೋದಯ. ನೀಚೆ ಆದರಣೀಯ ಮಹೋದಯ. ಅದಾದ ನಂತರ ವಿಷಯ. ಅರ್ಥ ಆಯ್ತಾ? ಈ ರೀತಿ ಕೂಡ ಬರಬೇಕು. ನೆಕ್ಸ್ಟ್ ಇದು ಬರೆದ ನೀವು ದಿನಾಂಕವನ್ನ ಮರಿಬಾರ್ದು ಮಕ್ಕಳೇ. ದಿನಾಂಕವನ್ನ ಮರಿಬಾರ್ದು. ದಿನಾಂಕ 23/11/2020 ದಿನಾಂಕವನ್ನ ನೀವು ಯಾವ ಪತ್ರವನ್ನ ಬರೀತೀರೋ ಆ ದಿನಾಂಕವನ್ನ ನೀವು ಬರೀಬೇಕಾಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? इसके बाद विषय आदरणीय महोदय. उसके बाद विषयದಲ್ಲಿ एक दिन आप लिखना चाहिए ऐसे तो एक दिन की छुट्टी के हेतु अथवा एक दिन की छुट्टी मांगते हुए ऐसे लिखना चाहिए. उदाहरण के तौर पर हम 2 दिन की छुट्टी मांगते हुए ऐसे लिखना चाहिए. ಇಲ್ಲಿ ನಾನು 2 ದಿನ ರಜೆಯನ್ನ ಕೇಳಿಕೊಳ್ಳುವುದಕ್ಕಾಗಿ ಅಂತ ಅರ್ಥ ಆಯ್ತಾ? ನೆಕ್ಸ್ಟ್ ವಿಷಯ ನೋಡಿ, ವಿಷಯದಲ್ಲಿ ಈ ಪುಸ್ತಕದಲ್ಲಿ ಇದೆಯಲ್ಲ ಅದೇ ರೀತಿಯಾಗಿ ವಿಷಯದಲ್ಲಿ ನೀವು ಹೇಳಬೇಕು 3 दिन ಅಂತ ಇದೆಯಲ್ಲ 2 दिन 2 ದಿನದ ಡೇಟ್ ಅನ್ನ ಬರ್ಬಿಟ್ಟು ಬಾಯಿಗೆ ಶಾಲೆಗೆ ಭಾಗವಹಿಸಿದೆ. ನೋಡಿ ಇಲ್ಲಿ ಇವರು ತಮ್ಮ ಸಹೋದರನ ಮದುವೆಯಲ್ಲಿ ಭಾಗವಹಿಸುವುದಕ್ಕಾಗಿ ರಜೆಯನ್ನು ಕೇಳ್ತಾರೆ. ನಂಗೆ ಕಾರಣ ಏನಾದ್ರೂ ಇರ್ಬೋದು ಮಕ್ಕಳೇ. ನಾವು ರಜೆ ಹಾಕೋದಕ್ಕೆ ಶಾಲೆಗೆ ಅನಿವಾರ್ಯ ಏನೇನೋ ಕಾರಣ ಇರ್ತವೆ. ಆ ಕಾರಣಗಳನ್ನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ, ಬರೀಬೇಕಾಗುತ್ತೆ. ಇಲ್ಲಿ ಬಾಯಿಗೆ ಶಾಲೆಗೆ ಭಾಗವಹಿಸಿದೆ ಅಥವಾ ನಿಮಗೆ ಇಲ್ಲ ನಮ್ಮ ಬಾಯಿಗೆ ಶಾಲೆಗೆ ಭಾಗವಹಿಸಿದೆ ಅಥವಾ ನಮ್ಮ ಸಹೋದರಿಯ ಮದುವೆಯಲ್ಲಿ ಭಾಗವಹಿಸಿದಕ್ಕಾಗಿ ನಾನು ಬೆಂಗಳೂರಿಗೆ ಹೋಗ್ತೇನೆ. ಬೆಂಗಳೂರು ಅವಶ್ಯಕತೆ ಇಲ್ಲ, ಬೇರೆ ಯಾವ ಊರನ್ನ ಬರೀಬಹುದು. ನೀವು ನಿಮ್ಮ ಶಿಕಾರಿಪುರಕ್ಕೆ ಹೋಗ್ತೀನಿ ಅಂತ ಬರೀಬಹುದು. ಶಿಕಾರಿಪುರಕ್ಕೆ ಜಾನಾ ಹೈ, या दावणಗೆರೆ जाना है, या चित्रदुर्ग जाना है,
अपने बाजू में रहने वाला गांव को जाना है, ನಿಮ್ಮ ಪಕ್ಕದಲ್ಲಿರತಕ್ಕಂತ ಹಳ್ಳಿಗೂ ಕೂಡ ಹೋಗಬಹುದು ಅಂತ ಕೂಡ ಬರೀಬಹುದು. ಇದು ಒಂದು ಪದ್ಧತಿ ಮಕ್ಕಳೇ. ಇಂಥ ಊರಿಗೆ ಬರೀ ಬೆಂಗಳೂರು ಅಂತ ಪುಸ್ತಕ ಇದೆ ಅಂದ್ರೆ ಬೆಂಗಳೂರೇ ಬರೀಬಾರ್ದು. ನೀವು ಯಾವ ಮದುವೆಗೆ ಯಾವ ಊರಿಗೆ ಹೋಗ್ತೀರಾ ಆ ಊರ ಹೆಸರನ್ನ ಬರೀಬೇಕಾಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಬೆಂಗಳೂರು ಜಾನ ಹೈ ಅಂತ ಇದೆ, ನೀವು ಶಿವಮೊಗ್ಗ ಜಾನ ಹೈ, या धारवाड़ा जाना है, हुब्बಳ್ಳಿ जाना है. उसी तरह आप लिखना चाहिए. होगा इसलिए मैं विद्यालय नहीं आ सकती, ಈ ಕಾರಣದಿಂದ ನಾನು ಶಾಲೆಗೆ ಬರೋದಕ್ಕಾಗುವುದಿಲ್ಲ. इसलिए मैं पाठशाला नहीं आ सकता हूँ, या स्कूल नहीं आ सकता हूँ. ಈ ರೀತಿ ಕೂಡ ನಾನು ಶಾಲೆಗೆ ಪಾಠಶಾಲೆಗೆ ಸ್ಕೂಲ್ಗೆ ಬರಕ್ಕೆ ಆಗುವುದಿಲ್ಲ. ಎರಡನೇ ವಾಕ್ಯದಲ್ಲಿ ನೀವು ಕಾನೂನನ್ನ ಬರೆಯಬೇಕಾಗುತ್ತೆ. इसलिए आपसे प्रार्थना करती हूँ कि या निवेदन करती हूँ कि इन 2 दिनों की छुट्टी मंजूर कीजिए, या छुट्टी देने की कृपा कीजिए. ಈ ರೀತಿ ಕೂಡ ನೀವು ಬರೆಯಬೇಕಾಗುತ್ತೆ. ಮತ್ತೆ ಕೊನೆಗೆ ಧನ್ಯವಾದಕ್ಕೆ ಸಾಥ್, ವಂದನೆಗಳೊಂದಿಗೆ साथ धन्यवाद अನ್ನು ಬರಲೇಬೇಕು ಮಕ್ಕಳೇ. इसके नीचे अभिभावक के हस्ताक्षर और आपके आज्ञाकारी छात्र या सुधा ರೀತಿ ಕೂಡ ನಿಮ್ಮ ಹೆಸರನ್ನು ಬರೆದ್ಬಿಟ್ಟು ಸೈನ್ ಅನ್ನ ಮಾಡಬೇಕಾಗುತ್ತೆ. ಕೊನೆಗೆ ಇದಾದ ನಂತರ ನೀವು ಮಕ್ಕಳೇ ವಿಳಾಸವನ್ನು ಬರೀಬೇಕು. ಉದಾಹರಣೆ ನೀವು ಬೆಂಗಳೂರಲ್ಲಿ ಓದ್ತಾ ಇದ್ರಿ, ಇಲ್ಲಿ ಮನೆಗೆ ಬಂದಿದ್ರಿ, ನಿಮ್ಗೆ ಅನಿವಾರ್ಯ ಕಾರಣ ಬಂತು, ಅವಾಗ ನೀವು ಪತ್ರದ ಮುಖಾಂತರ ಕಳಿಸ್ಬೇಕು, ಹೌದಲ್ಲ? ಅವಾಗ ನೀವು ಪಥ ಅಂದ್ರೆ ವಿಳಾಸ ಅಂತ ಹೇಳ್ಬಿಟ್ಟು ವಿಳಾಸ ಅಥವಾ ಅಡ್ರೆಸ್ ಅಂತ ಕರಿತೀವಿ ನಾವು. ಅಡ್ರೆಸ್ ಹೌದಲ್ಲ? ಅಲ್ಲಿ ಏನ್ ಅಡ್ರೆಸ್ ಬರೀಬೇಕು? ನೀವು ಎಲ್ಲಿಗೆ ಮನೆಯಿಂದ ಕಳಿಸ್ಬೇಕು ನೀವು ಶಾಲೆಗೆ, ಅವಾಗ ಯಾವ ಶಾಲೆ ಎಲ್ಲಿ ಬರೀಬೇಕು? ವೆರಿ ಗುಡ್, ಅಲ್ಲಿ ಬರೀಬೇಕು. ಯಾವುದು? ಪ್ರಧಾನ ಅಧ್ಯಾಪಕ ಜಿ, ಪ್ರಧಾನ ಅಧ್ಯಾಪಕ ಜಿ श्री मल्लेश्वर हाईस्कूल मारवಳ್ಳಿ शिकारीपुर तालूक, शिकारीपुर तालूक शिवमೊಗ್ಗ जिला, शिवमೊಗ್ಗ जिला. फोन नंबर है तो फोन नंबर लिख लीजिए. उसी तरह एक ड्राइंग, इसी तरह आप लिखना चाहिए पता. ಹೌದಲ್ಲ? ನೀವು ಲೆಟರ್ ರೈಟಿಂಗ್ ನೋಡಿರ್ತೀರಲ್ಲ, ಪತ್ರ ಎಲ್ಲ ಬರೆದಾದ್ಮೇಲೆ ಅದು ಹಿಂಬದಿಯಲ್ಲಿ ಏನಂದ್ರೆ ವಿಳಾಸವನ್ನು ಬರೆದಿರ್ತಾರೆ. ಅವಾಗ ಏನ್ ಮಾಡ್ತೀವಿ, ಇದನ್ನು ನೋಡ್ಬಿಟ್ಟು ಸೀದಾ ಅವರಿಗೆ ತಲುಪುತ್ತೆ. ಇದು ಈ ರೀತಿ ಪತ್ರವನ್ನು ಬರೀತಕ್ಕಂತ ಒಂದು ಪದ್ಧತಿ ಮಕ್ಕಳೇ. ಅರ್ಥ ಆಯ್ತಾ? ಈ ರೀತಿ ಕೂಡ ನೀವು ಪತ್ರವನ್ನ ಬರೀಬೇಕು. ಪ್ರಧಾನ ಅಧ್ಯಾಪಕ ಶ್ರೀ मल्लेश्वर हाईस्कूल मारवಳ್ಳಿ शिकारीपुर तालूक शिवमೊಗ್ಗ जिले. उसी तरह आप कौन सा जो चैनल में पढ़ सकते हैं उसका जो एड्रेस आप लिखना चाहिए. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿ ಕೂಡ ಚುಟ್ಟಿ ಪತ್ರವನ್ನ ಬರೀತಕ್ಕಂತ ಒಂದು ಪದ್ಧತಿ. ಅರ್ಥ ಆಯ್ತಾ? ಓಕೆ ನೋಡಿ, ಈಗ ಈ ಪಾಠದಲ್ಲಿ एक वाक्य में उत्तर लिखिए. ಈ ಪಾಠ ಸಂಬಂಧಪಟ್ಟಂತೆ छुट्टी पत्र कौन लिख रहा है, छुट्टी पत्र कौन लिख रहा है इस पाठ के आधार पर. वेरी गुड. छुट्टी पत्र सुधा लिख रही है, और सुधा छुट्टी पत्र किसको लिख रही है? सुधा छुट्टी पत्रವನ್ನು ಯಾರಿಗೆ ಬರೀತಾ ಇದ್ದಾಳೆ? ವೆರಿ ಗುಡ್. सुधा छुट्टी पत्र कक्षा अध्यापक जी को लिख रही है ना? उसी तरह सुधा कितने दिनों की छुट्टी मांग रही है? सुधा कितने दिनों की छुट्टी मांग रही है? कितने दिनों छुट्टी मांग रहे हैं? वेरी गुड. 3 दिनों की छुट्टी मांग रही है. 3 दिन रಜೆಯನ್ನ ಕೇಳ್ಕೊಳ್ತಾ ಇದ್ದಾಳೆ. और उसके साथ चारवा, सुधा छुट्टी क्यों मांग रही है? सुधा छुट्टी क्यों मांग रही है? सुधा
ಚುಟ್ಟಿ ರಜೆಯನ್ನ ಏಕೆ ಕೇಳ್ತಾ ಇದ್ದಾಳೆ, ಯಾಕೆ ಕೇಳ್ತಿದ್ದಾಳೆ? वेरी गुड। अपने भाई के शादी में भाग लेने के लिए सुधा छुट्टी मांग रही है। ತನ್ನ ಅಣ್ಣನ ಸಹೋದರನ ಮದುವೆಯಲ್ಲಿ ಭಾಗವಹಿಸೋದಕ್ಕಾಗಿ ರಜೆಯನ್ನ ಕೇಳ್ಕೊಳ್ತಿದ್ದಾಳೆ। ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ಏನೋ ಈ ಚುಟ್ಟಿ ಪತ್ರವನ್ನ ಈ ಪಾಠದಲ್ಲಿ ಸುಧಾ ಈ ರೀತಿ ಕೂಡ ಬರೀತಾ ಇದ್ದಾರೆ ನೋಡಿ। ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, मान लीजिए आपकी तबीयत ठीक नहीं है, यही कारण देकर 4 दिनों की छुट्टी मांगते हुए अपने प्रधान अध्यापक को छुट्टी पत्र लिखिए। मान लीजिए कि आपकी तबीयत ठीक नहीं है, यही कारण देकर ಅಂದ್ರೆ ನೋಡಿ, आपकी तबीयत ठीक नहीं है यह ವಿಷಯ ಮಾನ್ಕರ್, ನಿಮ್ಮ ಆರೋಗ್ಯ ಸರಿ ಇಲ್ಲ ಎಂದು ಭಾವಿಸಿ ಅಥವಾ ಒಪ್ಪಿಕೊಂಡು ಅಥವಾ ತಿಳಿದುಕೊಂಡು, ಏನು ತಿಳಿದುಕೊಂಡು? ಆರೋಗ್ಯ ಸರಿ ಇಲ್ಲ ಎಂದು ಒಪ್ಪಿಕೊಂಡು, ಯಹಿ ಕಾರಣ ದೇಕಾರ್, ಇದೇ ಕಾರಣವನ್ನ ಕೊಡುತ್ತೇವೆ, 4 ದಿನ ರಜೆಯನ್ನ ಕೇಳುವುದಕ್ಕಾಗಿ अपने प्रधान अध्यापक को छुट्टी पत्र लिखिए, ತಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ರಜೆ ಅರ್ಜಿಯನ್ನ ಬರೆಯಿರಿ ಅಂತ ಹೇಳ್ಬಿಟ್ಟು। ಅರ್ಥ ಆಯ್ತಾ ಮಕ್ಕಳೇ? ಇದೊಂದು ಕೊಟ್ಟಿದ್ದಾರೆ ನಿಮ್ಗೆ ಒಂದು ಮಾದರಿಯನ್ನ, ಅವರು ಯಾವ್ದಂತ ಅವರೇ ವಿಷಯ ಕೊಟ್ಟಿದ್ದಾರೆ, ಏನಪ್ಪಾ ಅಂದ್ರೆ ತಬಿಯತ್ ಟೀಕ್ ನೈ ಹೈ, ಆರೋಗ್ಯ ಸರಿ ಇಲ್ಲ ಎಂದು ಕೂಡ ತಿಳಿದುಕೊಂಡು ಆ ವಿಷಯದಲ್ಲಿ ಬರೀಬೇಕಾಗುತ್ತೆ, ಮದುವೆ ವಿಚಾರ ಬರಿಬಾರ್ದಲ್ಲಿ। तबीयत ठीक नहीं है इसलिए मैं विद्यालय को नहीं आ सकता हूँ, ಈ ರೀತಿ ಕೂಡ ನೀವು ಬರಿಬೇಕಾಯ್ತು ಮಕ್ಕಳೇ। ಕಾರಣ ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಅಡ್ರೆಸ್ ಪ್ರಧಾನಾಧ್ಯಾಪಕ ಕೊಟ್ಟಿದ್ದಾರೆ, ಅದರಲ್ಲಿ ಕಕ್ಷಾಧ್ಯಾಪಕ ಕೊಟ್ಟಿದ್ದಾರೆ ಮಕ್ಕಳೇ, ಇದರಲ್ಲಿ ಪ್ರಧಾನಾಧ್ಯಾಪಕ ಕೊಟ್ಟಿದ್ದಾರೆ। ಅವಾಗ ಏನ್ ಬರಿಬೇಕಾಗತ್ತೆ ನೀವೀಗ, ಯಾವ ರೀತಿ ಬರಿಬೇಕಾಗತ್ತೆ ನೋಡಿ। ನೆಕ್ಸ್ಟ್ ಇದನ್ನ ನೀವು ಗೃಹಪಾಠ ರೂಪದಲ್ಲಿ ನಾನು ಕೊಡ್ತೀನಿ, ಮಕ್ಕಳು ಬರಬೇಕಾಗುತ್ತೆ। ನೆಕ್ಸ್ಟ್ ನೋಡಿ, ಇಲ್ಲಿ ನೀಚೆ ಲಿಖೆ ಚುಟ್ಟಿ ಪತ್ರಕ ಕ್ರಮಾನುಸಾರ ಲಿಖಿ, ಇಲ್ಲಿ ಕ್ರಮ ಸಂಖ್ಯೆಯೊಂದಿಗೆ ಬರಬೇಕು। ಇಲ್ಲಿ ಆ ಕಡೆ ಈ ಕಡೆ ಹಿಂದೆ ಮುಂದೆ ಕೊಟ್ಟಿದ್ದಾರೆ ನೋಡಿ। ಇಲ್ಲಿ ಮೊದಲು ಏನ್ ಬರಬೇಕಾಗುತ್ತೆ ನೀವು ಚುಟ್ಟಿ ಪತ್ರ ಬರತಕ್ಕಂಥ ಸಂದರ್ಭದಲ್ಲಿ, ಪೆಹಲಾ ಕೌನ್ಸ ಲಿಖನಾ ಚಾಹಿಯೆ, ವೆರಿ ಗುಡ್, ಪ್ರೇಷಕ್ ಲಿಖನಾ ಚಾಹಿಯೆ। ಮೊದಲು ಏನ್ ಬರಬೇಕು? ಪ್ರೇಷಕ್ ಬರಬೇಕು, प्रेषक। और उसके बाद क्या लिखना चाहिए? दिनांक। और तीसरा सेवा में, सेवा में है ना। उसके बाद आदरणीय महोदय, आदरणीय महोदय। और उसके बाद विषय, विषय लिखना चाहिए। और बाद में विषय उपर्युक्त, उपयुक्त है विषय ना वो लिखना चाहिए। और आखिर में आपकी आज्ञाकारी छात्र, आपकी आज्ञाकारी छात्र, इस तरह का आप लिखना चाहिए, है ना। ಈ ರೀತಿ ಕೂಡ ಸ್ಟೆಪ್ ಬೈ ಸ್ಟೆಪ್ ಈ ಪತ್ರವನ್ನ ಬರೀಬೇಕಾಗುತ್ತೆ। आपके आज्ञाकारी छात्र ಬಲಭಾಗದಲ್ಲಿ ಬರೀಬೇಕು, ಸ್ಥಳ ದಿನಾಂಕವನ್ನ ಎಡಭಾಗದಲ್ಲಿ ನೀವು ಬರೀಬೇಕಾಗುತ್ತೆ। ಈ ರೀತಿ ಕೂಡ ಪತ್ರವನ್ನ ಬರೀತಕ್ಕಂಥ ಒಂದು ಪದ್ಧತಿ, समझे बच्चों? देखिए, और शब्द और अर्थ के सही मिलान कीजिए ಅಂತ ಇದೆ। ಅಂದ್ರೆ ಉದಾಹರಣೆ ನೋಡಿ, ಚುಟ್ಟಿ ಅದರ ಅರ್ಥವನ್ನ ಕೊಟ್ಟಿದ್ದಾರೆ ನೋಡಿ, ಚುಟ್ಟಿ ಅದಕ್ಕೆ ಯಾವುದು ಸರಿ ಹೊಂದುತ್ತೆ ಅನ್ನೋದನ್ನ ಮಿಲಾನ ಕೀಜಿ ಅಂದ್ರೆ ಅದಕ್ಕೆ ಜೋಡಿಸಿ, ಹೊಂದಿಸಿ, ಕೂಡಿಸಿ ಅಂತ ಹೇಳ್ಬಿಟ್ಟು। ಚುಟ್ಟಿ ಉದಾಹರಣೆಗೆ ಫುರ್ಸತ್, ಚುಟ್ಟಿ ಅಂದ್ರೆ ಫುರ್ಸತ್ ಬಿಡುವು ಅಂತ ಹೇಳ್ಬಿಟ್ಟು। ಉಸಿ ತರಹ
ಕೊಟ್ಟಿದ್ದಾರೆ ಶಾದಿ. ಶಾದಿ ಅಂದ್ರೆ ಯಾವ್ದು ಅಂತ ಕಡೆ ವೆರಿ ಗುಡ್, ವಿವಾಹ. ವಿವಾಹ ಕಟ್ಕೊಳ್ಳಿ, ಆರು ಮಾಡ್ಕೊಳ್ಳಿ ವಿವಾಹಕ್ಕೆ. ಈ ರೀತಿಯಾಗಿ ಕಟ್ಕೊಳ್ಳಿ ವಿವಾಹ. ಉಸಿ ತರಹ ಆದರಣೀಯ. ಆದರಣೀಯ ಅಂದ್ರೆ ಕಡೆ ಯಾವುದು ಗೌರವಶಾಲಿ ವರ್ಡ್ ಅದು, ಅದಕ್ಕೆ ನೀವು ಆರ್ತಿ ಆರಂಭ ಮಾಡ್ಕೊಳ್ಳಿ. ಉಸಿ ತರ ಕೃಪಾ. ಕೃಪಾ ಅಂತ ಹೇಳೋದಕ್ಕೆ ಯಾವ್ದು ಕಡೆ ದಯಾ. ಅದಕ್ಕೆ ಈ ರೀತಿಯಾಗಿ ನೀವು ಆರಂಭ ಮಾಡ್ಕೊಳ್ಳಿ. और प्रेषक. प्रेषक ಅಂದ್ರೆ पत्र भेजने वाला, पत्र लिखकर भेजने वाला, उसको हम प्रेषक कहते हैं. और पत्र को पाने वाला को हम सेवा में कहते हैं. ಪತ್ರವನ್ನು ಯಾರು ಪಡ್ಕೊಳ್ತಾರೋ ಅವ್ರಿಗೆ ನಾವು ಸೇವಾ में कहते हैं. पत्र को तो भेजने वाला इसको हम प्रेषक कहते हैं. ಪತ್ರವನ್ನ ಕಳಿಸುವವರಿಗೆ ಪ್ರೇಷಕ ಅಂತ ನಾವು ಹೇಳಿದ್ರೆ, ಪತ್ರವನ್ನ ಪಡೆಯುವವರಿಗೆ ನಾವು ಸೇವಾ ಅಂತ ಕೂಡ ಕರಿತೀವಿ. ಅಥವಾ ಮಕ್ಕಳೇ ಉಸಿ ತರಹ ನಮೂನಾ ಕಲಿತ ಶಬ್ದ ಬದಲಿಗೆ ಇಲ್ಲಿ ಕೊಡಿದ್ರೆ ನೋಡಿ, ಮಹೋದಯ ಮಹೋದಯ ಅಂತ ಕೊಟ್ಟಿದ್ದಾರೆ. ಯಾವ ಪದದಲ್ಲಿ ಈ ಕಡೆ ಇರ್ತಕ್ಕಂಥ ಎಲ್ಲ ಸ್ತ್ರೀಲಿಂಗ ಶಬ್ದಗಳಿವು ಮಕ್ಕಳೇ. ಉಸಿ ತರಹ ಮಹೋದಯಕ ಅನ್ಯಲಿಂಗ ರೂಪ, ಮಹೋದಯಕ ಸ್ತ್ರೀಲಿಂಗ ರೂಪ ಮಹೋದಯ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಮಹೋದಯ. महोदय का स्त्रीलिंग शब्द महोदयी अಲ್ಲ, महोदय. ಒಂದು ಗೆರೆಯನ್ನ ಹಾಕಬೇಕು ಮಕ್ಕಳೇ ವ್ಯಾಕರಣ ದೃಷ್ಟಿಯಿಂದ. ಮಹೋದಯ ಮಹೋದಯ. ಮಹೋದಯ ಪುಲ್ಲಿಂಗ ಶಬ್ದ ಆದರೆ ಮಹೋದಯ ಸ್ತ್ರೀಲಿಂಗ ಶಬ್ದ. उसी तरह सदस्य स्त्रीलिंग शब्द सदस्यी ಬರೋದಿಲ್ಲ ಮಕ್ಕಳೇ, ಸದಸ್ಯ ಅಲ್ಲೇ ಬರಬೇಕು, ಸದಸ್ಯ सदस्य सदस्य. उसी तरह प्राचार्य बरಬೇಕು. वेरी गुड, प्राचार्य. प्राचार्य प्राचार्य. उसी तरह देखिए छात्र को मालूम है, छात्र स्टूडेंट विद्यार्थी. ये स्त्रीलिंग शब्द अब लिखे सुधा. क्या है? वेरी गुड, छात्रा. छात्र छात्रा. छात्रा स्त्रीलिंग शब्द है ना. उसी तरह शिष्य. शिष्य शिष्य क्या है? शिष्य शिष्य नहीं, शिष्य. ಶಿಷ್ಯ ಸ್ತ್ರೀಲಿಂಗ ಶಬ್ದ ಮಕ್ಕಳೇ. ಅರ್ಥ ಆಯ್ತಾ? ಈ ರೀತಿಯಾಗಿ ಇವು ಯಾವಾಗ ಕೂಡ ನೀವು ನೆನಪಿಟ್ಕೋಬೇಕು. ಈ ವರ್ಡ್ಗಳನ್ನ ಯಾವ ಕಾರಣಕ್ಕೂ ಕೂಡ ಚೇಂಜ್ ಆಗೋದಿಲ್ಲ. ಮುಂದಿನ ತರಗತಿಯಲ್ಲಿ ಕೂಡ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಕೂಡ ಈ ವರ್ಡ್ಗಳನ್ನ ನೀವು ಆದಷ್ಟು ನೀವು ಜ್ಞಾಪಕ ಇಟ್ಕೋಬೇಕು. ಮಹೋದಯಿಕ ಅನ್ಯಲಿಂಗರು ಮಹೋದಯ, ಸದಸ್ಯಕ ಅನ್ಯಲಿಂಗರು ಸದಸ್ಯ, ಪ್ರಾಚಾರ್ಯಕ ಸ್ತ್ರೀಲಿಂಗರು ಪ್ರಾಚಾರ್ಯ, ಛಾತ್ರಕ ಸ್ತ್ರೀಲಿಂಗರು ಛಾತ್ರ, ಶಿಕ್ಷಕ ಸ್ತ್ರೀಲಿಂಗರು ಶಿಷ್ಯ. ಈ ರೀತಿ ಕೂಡ ಇವು ಪುಲ್ಲಿಂಗ ಅವರು ಸ್ತ್ರೀಲಿಂಗದಲ್ಲಿ ಬದಲಾವಣೆ ಆದಾಗ ರೀತಿ ಚೇಂಜ್ ಆಗ್ತಾ ಮಕ್ಕಳೇ. ಅರ್ಥ ಆಯ್ತಾ? ಈ ರೀತಿಯಾಗಿ ಚುಟ್ಟಿ ಪತ್ರದ ಬಗ್ಗೆ ಇವತ್ತು ನಾವು 8ನೇ ತರಗತಿ ವಿದ್ಯಾರ್ಥಿಗಳು ಸಂಪೂರ್ಣ ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ರಿ. ಹಾಗಾದ್ರೆ ಇವತ್ತು ಯಾವ ರೀತಿ ಪತ್ರವನ್ನ ಬರೀತಕ್ಕಂಥದ್ದನ್ನ ನೀವು ತಿಳ್ಕೊಂಡಿರಿ ಅಂತ ನಾನು ಗೊತ್ತಾಗಬೇಕು ಅಂದ್ರೆ ನಿಮ್ಗೆ ಒಂದು ಗೃಹ ಪಾಠ ಕೊಡ್ತೀನಿ, ಹೋಮ್ ವರ್ಕ್ ಅನ್ನ. ಅದನ್ನ ನೀವು ನಾಳೆ ಬರ್ಕೊಂಡು ಬರಬೇಕು. ಅರ್ಥ ಆಯ್ತಾ? ಹೇಗೆ ಬರ್ಕೊಳ್ಳಿ ಹೋಮ್ ವರ್ಕ್. ಬರ್ಕೊಳ್ಳಿ ಗೃಹ ಪಾಠ. देखिए अपने किताब में देखिए, तबीयत ठीक नहीं है यही कारण देकर. तबीयत ठीक नहीं है यही कारण देकर 3 दिनों की छुट्टी मांगते हुए 3 दिनों की छुट्टी मांगते हुए अपने प्रधान अध्यापक को छुट्टी पत्र लिखिए. ಅರ್ಥ ಆಯ್ತಾ ಮಕ್ಕಳೇ? ತಬಿಯತ್ ಠೀಕ್ ನಹೀ ಹೈ ಇದೇ ಕಾರಣವನ್ನ ಬರೆಯಬೇಕು ಮಕ್ಕಳೇ. ನಾನು ಕಾರಣನೇ ಕೊಟ್ಟಿದ್ದೀನಿ, ಹೌದಲ್ಲ? तबीयत ठीक नहीं है यही कारण देकर 3 दिनों की छुट्टी मांगते हुए अपने प्रधान अध्यापक को छुट्टी पत्र लिखिए. ಬರ್ತಿಲ್ಲ ಮಕ್ಕಳೇ? ಬರೀತೀರಾ? ನೋಡಿ, ಇಲ್ಲಿ 3 ದಿನ ರಜೆಯನ್ನ ಕೇಳಬೇಕಾಗ್ತದೆ. ವಿಷಯದಲ್ಲಿ 3 ದಿನೋं की छुट्टी मांगते हुए ಬರೀಬೇಕಾಗುತ್ತೆ. ಮೇಲ್ಗಡೆ ಪ್ರೇಷಕದಲ್ಲಿ ತಮ್ಮ ಹೆಸರನ್ನ ಬರೀಬೇಕಾಗುತ್ತೆ, ಶಾಲೆ ಹೆಸರು, ನಿಮ್ಮ ಹೆಸರು. ಮತ್ತೆ
ಸೇವ್ ಆಮೇಲೆ ಇಲ್ಲಿ ನೀವು ಕಕ್ಷಾಧ್ಯಾಪಕರಲ್ಲಿ ಬರೆದಿಲ್ಲಿ ಪ್ರಧಾನ ಅಧ್ಯಾಪಕರ ಹೆಸರನ್ನ ಬರೀಬೇಕಾಗುತ್ತೆ. ಬರೆದಾದ್ಮೇಲೆ ಒಳಗಡೆ ವಿಳಾಸ ಅಂತ ಬರ್ಬಿಟ್ಟು ಪ್ರಧಾನ ಅಧ್ಯಾಪಕರ ಹೆಸರನ್ನ ಬರೀಬೇಕು. ಈ ರೀತಿ ಕೂಡ ನೀವು ಪತ್ರವನ್ನ ನಾಳೆ ಬರ್ಕೊಂಡು ಬನ್ನಿ ಮಕ್ಕಳೇ. ಇದುವರೆಗೆ ನಿಮ್ಗೆ ಈ ಚುಟ್ಟಿ ಪತ್ರವನ್ನ ನೀವು ಸಂಪೂರ್ಣ ತಿಳ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ತಾ ಈ ಒಂದು ಪಾಠವನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಓಕೆ, ಧನ್ಯವಾದ.